ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮ್ಸೆ ಆರೋಗ್ಯವಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಥರ್ಸ್ಡೇ 5 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ ನೋಡಿ ಗೈಸ್, ನನ್ನ ಮಗ ಜಾಮೂನ್ ಬೇಕು ಅಂತ ಹೇಳ್ತಾ ಇದ್ದ. ನಾನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಅವನೇ ಮಾಡ್ತಾನಂತೆ ಜಾಮೂನು. ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ಹಾಕಿ ಒಳಗಡೆ ಈಗ ಒಂದು ಪ್ಯಾಕೆಟ್ ಜಾಮೂನ್ ಪೌಡರ್ ಹಾಕ್ಕೊಂಡಿದ್ದಾನೆ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಕಳಿಸ್ಕೊಳ್ಳೋಣ. ಸ್ವಲ್ಪ ಹಾಲು ಹಾಕ್ತವನೆ, ನಾನು ಕಳಿಸ್ಲಾ? ಮಾಡು ನೀನು, ನಾನೇ ಮಾಡ್ಕೊತೀನಿ ಅಂತ ಹೇಳ್ದಲ್ಲ. ಚೆನ್ನಾಗಿ ಮಿಕ್ಸ್ ಮಾಡು. ಇನ್ನೂ ಸ್ವಲ್ಪ ಹಾಕೋ, ಸ್ವಲ್ಪನೇ ಹಾಕೋಬೇಕು. ಹಾಂ, ಇಲ್ಲ ಗೈಸ್, ಅವ್ನಿಗೆ ಮಾಡೋಕ್ಕೆ ಬರಲ್ಲ. ನಾನೇ ಸಂಜೆ ಮೇಲೆ ಮಾಡೋಣ ಅಂತ ಸುಮ್ಮನಾಗಿದೆ. ಅವ್ನು ನೆನ್ನೆ ಎಲ್ಲ ಕೇಳ್ತಾ ಇದ್ದ. ನಾನೇ ಸಂಜೆ ಮೇಲೆ ಮಾಡೋಣ ಅಂತ ಸುಮ್ಮನಾಗಿದೆ ಅಷ್ಟೇ. ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಬೆಳಗ್ಗೆ. ಇವತ್ತು ರಾಯರ ವಾರ, ಗುರುವಾರ. ಅವ್ನು ಬರಲಿ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೆ. ಫಸ್ಟ್ ಇದನ್ನೆಲ್ಲ ಕಲಸಿ ಸೈಡಿಗೆ ಇಟ್ಕೋತೀನಿ. ಸ್ವಲ್ಪ ಹಾಕ್ಕೋಬೇಕು. ಈಗ ಕಲಸಿಟ್ಟಿದ್ದಾರೆ ಒಂದು 10 ನಿಮಿಷ. ಇದು ಸ್ವಲ್ಪ ಮೆತ್ತಗಾಗಲಿ. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಪಾಕ ಮಾಡೋದಕ್ಕೆ ಹಚ್ಚಿ ಅಲ್ಲ, ಆನೆ ಮಾಡಿಲ್ವಲ್ರಿ? ಸ್ಟವ್ ಹಚ್ಚಕ್ಕೆ ಬರಲ್ಲ, ಜಾಮೂನ್ ಮಾಡ್ತಾರಂತೆ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಸ್ಟವ್ ಹಚ್ಚಕ್ಕೆ ಬರಲ್ಲ, ಜಾಮೂನ್ ಮಾಡ್ತಾರಂತೆ ಗೈಸ್. ಹಚ್ಚಿ. ಹಚ್ಬಿಟ್ರು. ಈಗ ನೀರು ಹಾಕಿ ಈಗ ಪಾಕ ಮಾಡ್ಕೊಳೋದಕ್ಕೆ ಅಂತೇಳಿ ಹಾಕು. ಫಸ್ಟು ಫುಲ್ ಹಾಕ್ಬಿಡು. ಇನ್ನೊಂದು ಲೋಟ ಕೊಟ್ಟಿಕೊಂಡು ಹಾಕು. 2 ಲೋಟ ನೀರು ಹಾಕಿದ್ದಾರೆ ಗೈಸ್, ಅಷ್ಟೇ. ನೀರು ಹಾಕಿದ್ದಾರೆ. ಈಗ 1 ಕಪ್ಪಷ್ಟು ಸಕ್ಕರೆ ಹಾಕ್ತಿದ್ದಾರೆ. ಸ್ವೀಟ್ ಸ್ವಲ್ಪ ಕಮ್ಮಿ ಇರಲಿ ಅಂತ. ಜಾಸ್ತಿನೇ ಆಯ್ತೇನೋ, ಪರವಾಗಿಲ್ಲ. ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಅಷ್ಟೇ. ಒಂದು 5 ನಿಮಿಷ ಕುದೀಲಿ ನೀರು. ಸಾಕು. ಇದು ಏಲಕ್ಕಿ ಪೌಡರು. ಇದು ಅವತ್ತು ಯಾವಾಗ ಮಾಡಿದೆ, ಶಾವಿಗೆ ಖೀರ್ ಮಾಡಿದ್ನಲ್ಲ, ಶಾವಿಗೆ ಖೀರ್ ಮಾಡಿದ್ನಲ್ಲ ಅವಾಗ ಮಾಡಿಟ್ಕೊಂಡಿದ್ದು. ಒಂದು ಅರ್ಧ ಸ್ಪೂನ್ ಹಾಕು. ಇನ್ನೊಂದು ಸ್ವಲ್ಪ ಹಾಕು. ಸರಿ, ಸಾಕು ಬಿಡು. ಅದು ಮಿಕ್ಸ್ ಮಾಡು. ಅದು ಕುದೀಲಿ. ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ, ಕಾಂಬೋ ಆಫರಲ್ಲಿತ್ತು. ಅದಕ್ಕೋಸ್ಕರ 1 ತೊಗೊಂಡ್ರೆ 1 ಫ್ರೀ ಥರ ಇತ್ತು. ಬರೀ 190 ಏನೋ ಇತ್ತು ಅನಿಸುತ್ತೆ. ಇದು 190 150 149 ಏನೋ ಇತ್ತು. 2 ಮೀಶೋಯಿಂದ ತರಿಸ್ಕೊಂಡಿದ್ದೆ. ಒಂದು ಇಲ್ಲಿ ಇಟ್ಕೊಂಡಿದ್ದೀನಿ, ಒಂದು ರಾಯರ ಫೋಟೋದ ಹತ್ರ ಇಟ್ಕೊಂಡಿದ್ದೀನಿ. ಅದು ಓಪನ್ ಮಾಡ್ಬೇಕಾದ್ರೆ ತೋರ್ಸೋಣ ಅಂದ್ಕೊಂಡೆ, ಅವತ್ತು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ರಾಯರ ಮುಂದೆ ಇಟ್ಟಿದ್ದೀನಿ. ಇದರೊಳಗಡೆ ಹಾಕಿಟ್ರೆ ಗಂಧ ಧೂಪ ಹಾಕ್ತಾರಲ್ಲ, ಅದನ್ನು ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಈ ವುಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಐತೆ. ಪರವಾಗಿಲ್ಲ. ನಾನು ತರಿಸ್ಕೋಬೇಕು ಅಂದ್ಕೊಂಡು ಹಾಗೇ ಈ ಥರ ಕ್ವಾಲಿಟಿ ಮಾತ್ರ ಸೂಪರಾಗೈತೆ. ಬೆಸ್ಟು. 150ಗೇನೋ 149ಗೆ ನೋಡಿ. ಇದು 1 ಕಪ್ ಕೊಟ್ಟಿದ್ದಾರೆ. ಇದರೊಳಗಡೆ ಧೂಪ ಹಾಕ್ಬಿಟ್ಟು ಇಡೋದು ಅಷ್ಟೇ ನೋಡಿ. ಏನು ಸಕ್ಕತ್ತಾಗೈತೆ, ಒಂಥರ ಗೋಪುರ ಥರ ಐತೆ. ಚೆನ್ನಾಗೈತೆ ಗೈಸ್. ಬೇಕಾದ್ರೆ ನೀವು ತರಿಸ್ಕೊಳ್ರಿ. ಈಗ ಆಫರ್ ಬಿಟ್ಟಿದ್ದಾರೆ. ನಾನು ತುಂಬ ಪ್ರಾಡಕ್ಟ್ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ಗೆ ಇನ್ನೂ ಸ್ವಲ್ಪ ಐಟಮ್ ಎಲ್ಲ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನೆಲ್ಲ ತರಿಸ್ಕೊಂಡ್ರೆ ತೋರಿಸ್ತೀನಿ ಅಷ್ಟೇ ಗೈಸ್. ಮಾಡಬೇಕು ಸಾಕು. ಪುಟ್ಪುಟಾಣಿಗೆ ಮಾಡ್ತಾವನೆ. ಸ್ವಲ್ಪ ಲೇಟ್. ಅದು ಸ್ವಲ್ಪ ಚಿಕ್ಕದಾಗ್ಬಿಟ್ಟು ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಚಿಕ್ಕ ಪುಟ್ಪುಟಾಣಿಗೆ ಮಾಡು ಅಂತ ಹೇಳಿದ್ದೀನಿ. ಅವರೇ ಮಾಡ್ತಾರಂತೆ, ಅವರೇ ಮಾಡಿ. ಈಗ ಪಾಕ ಆಲ್ಮೋಸ್ಟ್ ಆಯ್ತು ಬಂತು. ಪಾಕ ಈಗ ಉಂಡೆ ಕಟ್ಬಿಟ್ಟು ಎಣ್ಣೆಗೆ ಹಾಕಿ ತಿಳ್ತಾರೆ ಮಾಡಬೇಕು. ಗೈಸ್ ಉಂಡೆ ಎಲ್ಲ ರೌಂಡ್ ಶೇಪ್ ಉಂಡೆ ಮಾಡಿಟ್ಟು ಆಮೇಲೆ ಸಿಗ್ತೀವಿ. ಒಂದು ಸ್ವಲ್ಪ ಜಾಸ್ತಿ ಮಾಡಿಲ್ಲ, ಶೇಪ್ ಕೊಡ್ತಾ ಇದ್ದೀನಿ. ಇಷ್ಟಾಗಿದೆ ಗೈಸ್. ಪಾಕನೂ ಆಲ್ಮೋಸ್ಟ್ ಆಯ್ತಾ ಬಂತು. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ.
ಮನ್ವಿ ರೆಡಿನಾ ಮಾಡೋದಕ್ಕೆ? ಕೌಂಟ್ ಮಾಡ್ತಿದ್ದಾರೆ ಅವರು. ಇದು ಬೋಂಡಾ ಬಜ್ಜಿ ಹಾಗೆ ಈ ಥರ ಏನೋ ಎಣ್ಣೆ ಐಟಮ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ ಪಾತ್ರೆ. ಬಿಡು ಸಾಕು. ಎಣ್ಣೆ ಕಾಯಿಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಬೇಕು, ಜಾಸ್ತಿನೂ ಬೇಡ, ಸಾಕಷ್ಟೇ. ಈಗ ಹಾಕ್ತಿದ್ದಾರೆ, ನಿಧಾನಕ್ಕೆ ಹಾಕಬೇಕು, ಹಂಗೆ ಎಸಿಬಾರ್ದು. ನಿಧಾನಕ್ಕೆ ಹಾಕು. ಅಲ್ಲಿ ಗೈಸ್ ಅಲ್ಲೊಂದು ಸ್ವಲ್ಪ ಹಾಕಿ ಇಟ್ಟಿದ್ದಾನೆ, ಈಗ ಇಲ್ಲೊಂದು ಸ್ವಲ್ಪ ಹಾಕ್ತಾ ಇದ್ದಾರೆ. ನಾನು ಇಟ್ಕೊಂಡಿದ್ದೀನಿ ಸೇಫ್ಟಿಗೆ ಅಂತ, ಹೇಳ್ಕೊಬಿಡ್ತಾರೆ ಅಂತ ಅಷ್ಟೇ. ಮಕ್ಕಳು ಕೈಗೆ ಸ್ಟವ್ ಹತ್ರ ಮತ್ತು ಎಣ್ಣೆ ಹತ್ರ ಬಿಡಬಾರ್ದು ಗೈಸ್, ಅದಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ ನಾನೇ, ಬಾಣಲಿ ಎಳ್ಕೊಂಬಿಡ್ತಾರೆ ಅಂತ. ಸ್ವಲ್ಪ ಇಲ್ಲ ಉಪ್ಪ ಮಾಡ್ತಿದ್ದಾರೆ. ನನ್ನ ಮಗಳು ಇವತ್ತು ಫುಲ್ ಶಾಕು. ಮಮ್ಮಿ ಜಾಮೂನ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಶಾಕ್ ನನ್ನ ಮಗಳು. ಅವಳಿಗೆ ಜಾಮೂನ್ ಪ್ಯಾಕೆಟ್ ಇರೋದೇ ಗೊತ್ತಿಲ್ಲ ಅನಿಸುತ್ತೆ. ನಾನೇನು ಜಾಸ್ತಿ ಮಾಡಲ್ಲ ಮಿಸ್ ಈ ಥರ ಎಲ್ಲ ಸ್ವೀಟ್ ಐಟಮ್ ಅದೆಲ್ಲ. ಮೊದಲು ಸಿಕ್ಕಾಪಟ್ಟೆ ಮಾಡಿದ್ದೆ, ಎಣ್ಣೆಲೆ ಅಂತೂ ಸಿಕ್ಕಾಪಟ್ಟೆ, ವಾರಕ್ಕೆ ಒಂದ್ಸಲ 2 ಸಲ ಬಜ್ಜಿ ಬೋಂಡ ಈ ಥರ ವೆರೈಟಿ ಮಾಡಿನೇ. ಇತ್ತೀಚೆಗೆ ನಾನು ತುಂಬ ಬಿಟ್ಬಿಟ್ಟು ಆಳೆ ಒಂದು 2 ವರ್ಷದಿಂದ ಫುಲ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಎಣ್ಣೆ ಐಟಮು, ಹಾಗೆ ಈ ಥರ ಸ್ವೀಟು ಇದನ್ನೆಲ್ಲ ಮಾಡೋದಕ್ಕೆ. ಅಷ್ಟೇ ಗೈಸ್. ಈಗ ಇದು ಆಗಲಿ ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ಮೀಡಿಯಮ್ ಹುರಿಲಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಸ್ಟಾರ್ಟಿಂಗ್ ಬೇಯಿಸಿರೋದು ಅಷ್ಟು ಬೆಂದಿಲ್ಲ ಅನಿಸುತ್ತೆ. ನೋಡೋಣ ಹೆಂಗೆ ಬರುತ್ತೋ ಆಮೇಲೆ ತೋರಿಸ್ತೀನಿ. ಮಕ್ಕಳು ಬರೋಷ್ಟಲ್ಲಿ ಮಾಡಿ ಇಟ್ಬಿಟ್ರೆ ಅದಕ್ಕೆ ಸರ್ಪ್ರೈಸ್ ಆಗುತ್ತೆ. ಅವ್ರ ಅಪ್ಪನಿಗೂ ಗೊತ್ತಿಲ್ಲ ಇವತ್ತು ಜಾಮೂನ್ ಮಾಡಿದ್ದೀವಿ ಅಂತೇಳಿ. ಗೈಸ್ ಇದರೊಳಗಡೆ ಹಾಕಿದ್ದಾನೆ, ಸ್ವಲ್ಪ ಆಗಲಿ ಇಷ್ಟ ಆಗಿದೆ. ಹಾಗೆ ಇಲ್ಲೊಂದು ಇನ್ನೂ ಸ್ವಲ್ಪ ಆಯಿತು ಇಷ್ಟೇ. ನೋಡ್ರಿ ನಿನ್ನ ಮಗ ಏನು ಮಾಡಾನೆ, ಮನ್ವಿ ಮಾಡಿರೋದು ನೋಡಿದೀಗ ನೋಡಿ ಎಷ್ಟು ಚೆನ್ನಾಗೈತಿ. ಪ್ರಾಮಿಸ್ ಅವನೇ ಮಾಡಿರೋದು. ಸಕಾಲೈತೆ. ಪೂಜೆ ಎಲ್ಲ ಆಯಿತು. ಕಾಂತರಾಜ್ ಅವರು ಸ್ಲೈಸ್ ಮಾಡಿ ಚೆನ್ನಾಯ್ತಾ? ಚೆನ್ನಾಗಿದೆ. ಅವನೇ ಮಾಡಿದ್ದು. ಟೋಟಲ್ 3 ಭಾಗ ಮಾಡಬೇಕು ಒಂದು ಜಾಮೂನ. ಇದು ವಿಡಿಯೋಗೆ ಮಾತ್ರ. ಆಮೇಲೆ ಯಾವ ಇಲ್ದಾಗ ಬರೀ ಇಂಥದೆಯಾ? ತಿನ್ನು. ಸೂಪರಾ? ಮಾತೇ ಆಡಲ್ಲ ಗೈಸ್. ವಿಡಿಯೋ ಮುಂದೆ ಮಾತ್ರ ಮಾತಾಡಲ್ಲ ಗೈಸ್, ಹಿಂದೆ ತುಂಬ ಮಾತಾಡ್ತಾರೆ ಅಷ್ಟೇ ಗೈಸ್. ಮಗ ಮಾಡಿದ ಜಾಮೂನು ಸೂಪರಾಗಿತ್ತು. ಅವನೇನು ಮಾಡಲಿಲ್ಲ, ನಾನು ಹೇಳ್ಕೊಟ್ಟೆ ಅಷ್ಟೇ, ಹಿಂಗೆ ಮಾಡಪ್ಪ ಅಂತ ಹೇಳ್ಕೊಟ್ಟೆ. ಆದರೂ ಫಸ್ಟ್ ಟೈಮ್ ಅವ್ನು ಮಾಡಿದ್ದು, ಅವನೇ ನಾನೇ ಮಾಡ್ತೀನಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ನಾನು ಮಾಡಲ್ಲ ಅಂತ ಹೇಳಿ ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮರ್ತ್ಬಿಟ್ಟಿದ್ದೆ. ಅವ್ನು ಬಂದು ನಾನೇ ಮಾಡ್ತೀನಿ ಅಂತೇಳಿ ಅವನೇ ಮಾಡ್ತಾಯಿದ್ದ, ಅದಕ್ಕೆ ಸ್ವಲ್ಪ ಹೇಳ್ಕೊಟ್ಟೆ ಅಷ್ಟೇ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.